ಇವತ್ತು ತುಂಬ ಸುಲಭವಾಗಿ ಮನೆಯಲ್ಲೇ ಸಿಂಪಲಾಗಿ 1 ಕಪ್ ರವಾನ ಬಳಸ್ಕೊಂಡು ಈ ರೀತಿ ಹೆಲ್ದಿ ರವಾ ಕೇಕ್ ರೆಸಿಪಿ ಮಾಡಿ ನೋಡಿ. ತುಂಬಾ ಸುಲಭವಾಗಿ ಮಾಡುವಂತಹ ರೆಸಿಪಿ. ಇದನ್ನು ಮಾಡೋದಕ್ಕೆ ಮೊದಲಿಗೆ ಇಲ್ಲಿ ನಾನು ಕಡಾಯಿನಲ್ಲಿ 1-2 ಚಮಚ ತುಪ್ಪ ಹಾಕ್ಕೊಂಡಿನಿ. ತುಪ್ಪ ಬಿಸಿ ಆದಮೇಲೆ 1 ಕಪ್ ಆಗುವಷ್ಟು ಬಾಂಬೆ ರವಾನ ಹಾಕ್ಕೊಂಡಿನಿ. ಇವಾಗ ಏನಿಲ್ಲ, ಮೀಡಿಯಮ್ ಗ್ಯಾಸ್ನಲ್ಲಿ ಇದನ್ನು ಸರಿಯಾಗಿ ಅಥವಾ ಗೋಲ್ಡನ್ ಬ್ರೌನ್ ಆಗೋ ತನಕ ಹುರ್ಕೊಂಡು ತಗೋಬೇಕು. ಇದರಲ್ಲಿ ಘಮ್ ಅಂತೇಳಿ ಸ್ಮೆಲ್ ಬರಬೇಕು, ಅಲ್ಲಿ ತನಕ ಇದನ್ನು ಈ ರವಾನ ಹುರ್ಕೊಂಡು ತಗೋಬೇಕಾಗುತ್ತೆ. ನಿಮ್ಮ ಹತ್ರ ಈ ಬಾಂಬೆ ರವೆ ಇಲ್ಲ ಅಂದರೆ ನೀವಿಲ್ಲಿ ಚಿರೋಟಿ ರವೆ ಕೂಡ ಹಾಕೋಬೋದು. ಬಟ್ ಬಾಂಬೆ ರವೆ ಇದ್ದರೆ ಅದನ್ನೇ ಹಾಕ್ಕೊಳ್ಳಿ. ಓಕೆ ನೋಡಿ, ಘಮ್ ಅಂತೇಳಿ ಸ್ಮೆಲ್ ಬರ್ತಿದೆ, ಲೈಟಾಗಿ ಗೋಲ್ಡನ್ ಬ್ರೌನ್ ಆಗಿದೆ. ಇವಾಗ ಇದನ್ನು ಹುರ್ಕೊಂಡು ಈ ಮಿಕ್ಸಿಂಗ್ ಬೌಲ್ದಲ್ಲಿ ಹಾಕಿಡ್ತಿದ್ದೀನಿ. ಇವಾಗ ನಾನು ಯಾವ ಕಪ್ಪಿಲೆ ರವೆ ತೊಗೊಂಡಿನಲ್ವ ಅದೇ ಕಪ್ಪಿಲೆ 1 ಕಪ್ ರವಕ್ಕೆ 1.5 ಕಪ್ ಆಗುವಷ್ಟು ನಾನಿಲ್ಲಿ ಹಾಲು ಹಾಕ್ಕೊತಿದ್ದೀನಿ. ಇಲ್ಲಿ ಹಾಲನ್ನು ನೀವು ಒಮ್ಮೆನೇ ಹಾಕೋಬಹುದು, ಗಂಟೇನಾಗೋದಿಲ್ಲ. ಈ ರೀತಿ ಹಾಲಿನಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದನ್ನು ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಡಬೇಕು. ಪೂರ್ತಿಯಾಗಿ ರವೆ ಹಾಲು ಹೀರ್ಕೊಂಡು ಸಾಫ್ಟ್ ಆಗುತ್ತೆ. ಓಕೆ, ಇವಾಗ ಇದಕ್ಕೆ ಒಂದು 10 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡ್ತಿದ್ದೀನಿ. ಅಲ್ಲಿ ತನಕ ಇಲ್ಲಿ ಕಡಾಯಿ ಇಟ್ಕೊಂಡಿನಿ. ನಾನು ರವೆ ಹುರ್ಕೊಂಡಿನಲ್ವ ಅದೇ ಕಡಾಯಿ ಇಟ್ಕೊಂಡಿನಿ. 1-2 ಚಮಚ ತುಪ್ಪ ಹಾಕ್ಕೊಂಡಿನಿ. ತುಪ್ಪ ಬಿಸಿ ಆದಮೇಲೆ ಕಾಜು ಮತ್ತು ಬಾದಾಮ್ ಹಾಕ್ಕೊಂಡಿನಿ. ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಮತ್ತು ನಿಮಗೆ ಕಿಸ್ಮಿಸ್ ಇಷ್ಟ ಇದ್ದರೆ ಅದು ಕೂಡ ಹಾಕೋಬೋದು. ಸ್ವಲ್ಪ ಡ್ರೈ ಫ್ರೂಟ್ಸ್ ಗೋಲ್ಡನ್ ಬ್ರೌನ್ ಆದಮೇಲೆ ಪ್ಲೇಟ್ನಲ್ಲಿ ಹಾಕಿಡ್ತಿದ್ದೀನಿ. ಇವಾಗ ಇದೇ ತುಪ್ಪದಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಸಕ್ಕರೆ ಹಾಕ್ಕೊಂಡಿನಿ. ಹಾಗೆ 1 ಚಮಚ ತುಪ್ಪ ಹಾಕ್ತಿದ್ದೀನಿ. ನೀರು ಹಾಕಬಾರ್ದು, ಜಸ್ಟ್ ಸಕ್ಕರೆ ಮಾತ್ರ ಹಾಕೋಬೇಕು. ಹಾಗೆ 1-2 ಚಮಚ ತುಪ್ಪದಲ್ಲಿ ಇದನ್ನು ಕ್ಯಾರಮೆಲ್ ಮಾಡ್ಕೊಂಡು ತಗೋಬೇಕು. ನಿಮಗೆ ಸ್ವೀಟ್ ಜಾಸ್ತಿ ಇಷ್ಟ ಇದ್ದರೆ ನೀವು ಇಲ್ಲಿ 1/4 ಕಪ್ ಆಗುವಷ್ಟು ಸಕ್ಕರೆ ಹಾಕೋಬೋದು. ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ಸಕ್ಕರೆ ಹಾಕ್ಕೊಂಡಿನಿ. ನೋಡಿ, ಒಂದು 3-4 ನಿಮಿಷ ಆಗಿದೆ. ಈ ರೀತಿ ಮೆಲ್ಟ್ ಆಗಿದೆ ಸಕ್ಕರೆ. ಇವಾಗ ಗ್ಯಾಸ್ ಇಲ್ಲಿ ಸ್ಲೋಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಇಟ್ಕೊಂಡು ಈ ರೀತಿ ಚಮಚಲಿಂದ ಮಿಕ್ಸ್ ಮಾಡ್ಕೊತ ಇದನ್ನು ಈ ರೀತಿ ಕ್ಯಾರಮೆಲ್ ಮಾಡ್ಕೊಂಡು ತಗೋಬೇಕು. ನೋಡಿ, ಈ ರೀತಿ ಕೊನೆಗೆ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಸಕ್ಕರೆಗೆ. ಈ ರೀತಿ ಗೋಲ್ಡನ್ ಬ್ರೌನ್ ಆಗಿದ್ದರೆ ಇದು ತಯಾರಾಗಿದೆ ಅಂತ ಅರ್ಥ. ಇವಾಗ ನೋಡಿ, ಇಲ್ಲಿ ರವೆ ನಾವು ಹಾಲಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ, ಇದು ಕೂಡ ಪೂರ್ತಿಯಾಗಿ ಗಟ್ಟಿಯಾಗಿದೆ. ರವೆ ಪೂರ್ತಿಯಾಗಿ ಹಾಲೆಲ್ಲ ಹೀರ್ಕೊಂಡಿದೆ. ಇವಾಗ ಈ ರವಾನ ಹಾಕಿ ಮತ್ತೆ ಇದನ್ನು ಈ ರೀತಿ ಚಮಚಲಿಂದ ಮಿಕ್ಸ್ ಮಾಡ್ಕೊತಾ ಇರಬೇಕು. ಜಾಸ್ತಿ ಟೈಮ್ ಹಿಡಿಯೋದಿಲ್ಲ. ಇಲ್ಲಿ ಒಂದು 3-4 ನಿಮಿಷದಲ್ಲಿ ಇದು ಪೂರ್ತಿಯಾಗಿ ತಳ ಬಿಟ್ಕೊಳ್ಳುತ್ತೆ. ಇಲ್ಲಿ ಈ ಟೈಮ್ನಲ್ಲಿ ಗ್ಯಾಸ ಸ್ಲೋ ಇದೆ. ಸ್ಲೋ ಗ್ಯಾಸ್ನಲ್ಲಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ತಗೋಬೇಕು. ಓಕೆ ನೋಡಿ, ಪೂರ್ತಿಯಾಗಿ ತಳ ಬಿಡ್ತಿದೆ. ಇದು ನೋಡ್ತಿರ್ಬೋದು. ಒಂದು 3-4 ನಿಮಿಷ ಇದೇ ರೀತಿ ಅಥವಾ ತಳ ಬಿಡೋ ತನಕ ಇದನ್ನು ಈ ರೀತಿ ಚಮಚಲಿಂದ ಮಿಕ್ಸ್ ಮಾಡ್ಕೊತಾ ಇರಬೇಕು. ಗ್ಯಾಸ್ ಸ್ಲೋ ಇರಲಿ. ತುಂಬ ಸುಲಭವಾಗಿ ಮಾಡ್ಕೋಬೋದು. ಮಕ್ಕಳು ಏನಾದರೂ ಕೇಕ್ ಬೇಡಿದರೆ ಒಂದು ಸಲ ಖಂಡಿತ ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ. ತುಂಬ ಹೆಲ್ದಿ ಕೂಡ ಈ ರೆಸಿಪಿ. ಮತ್ತು ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ಮನೆಯಲ್ಲಿ ಈ ರೀತಿ ತುಂಬ ಸುಲಭವಾಗಿ ಹೆಲ್ದಿಯಾಗಿ ಒಂದು ಸಲ ಟ್ರೈ ಮಾಡಿ ನೋಡಿ. ಸೂಪರಾಗಿರುತ್ತೆ ಟೇಸ್ಟು. ಇವಾಗ ನೋಡಿ, 3-4 ನಿಮಿಷ ಹಾಗೆಯೇ ಮಿಕ್ಸ್ ಮಾಡ್ಕೊಂಡಿನಿ. ನಾನು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಕೊನೆಗೆ ಏಲಕ್ಕಿ ಪೌಡರ್ ಹಾಕ್ಕೊಂಡಿನಿ, ಒಂದು ಅರ್ಧ ಚಮಚ ಆಗುವಷ್ಟು. ಹಾಗೆ ಒಂದು 2-3 ಚಮಚ ಆಗುವಷ್ಟು ತುಪ್ಪ ಹಾಕ್ತಿದ್ದೀನಿ. 1 ಚಿಟಿಕೆ ಇಲ್ಲಿ ಉಪ್ಪು ಕೂಡ ನಾನಿಲ್ಲಿ ಹಾಕ್ಕೊಂಡಿನಿ. ಉಪ್ಪು ಒಂದೇ ಚಿಟಿಕೆ ಹಾಕೋಬೇಕು. ಒಂದೇ ಚಿಟಿಕೆ ಉಪ್ಪು ಹಾಕೋದ್ರಿಂದ ಟೇಸ್ಟು ಸೂಪರಾಗಿರುತ್ತೆ ಈ ಕೇಕ್ದು. ಓಕೆ, ನೀವು ನೋಡ್ತಿರ್ಬೋದು ಶೈನಿಂಗ್ ಬಂದಿದೆ ಮತ್ತು ತಳ ಪೂರ್ತಿಯಾಗಿ ಬಿಡ್ತಿದೆ. ಇದು ಈ ರೀತಿ ಕೊನೆಗೆ ತುಪ್ಪ ಹಾಕೋದ್ರಿಂದ ಸಾಫ್ಟಾಗಿ ಮೃದುವಾಗಿ ಬರುತ್ತೆ ನಾವು ಮಾಡುವಂತಹ ಕೇಕ್. ವಾವ್, ನೋಡಿ, ಸೂಪರ್ ಆಗಿರುವಂತಹ ಕೇಕ್ ರೆಸಿಪಿ ರೆಡಿಯಾಗಿದೆ. ಇಲ್ಲಿ ನಾನು ಕೇಕ್ ಟೀನ್ ತೊಗೊಂಡಿದ್ದೀನಿ. ಈ ರೀತಿ ಕೇಕ್ ಟೀನ್ ಇಲ್ಲ ಅಂದರೆ ನಾರ್ಮಲಾಗಿ ಅನ್ನ ಮಾಡೋದಕ್ಕೆ ಟಿಫಿನ್ ಬಾಕ್ಸ್ಗೆ ಯೂಸ್ ಮಾಡ್ತೇವಲ್ಲ ಕುಕ್ಕರ್ದಲ್ಲಿ, ಅದನ್ನು ಕೂಡ ಬಳಸ್ಕೋಬೋದು. ಒಂದು ಸ್ವಲ್ಪ ತುಪ್ಪ ಹಚ್ಚಿದ್ದೀನಿ. ತುಪ್ಪ ಹಚ್ಚಿಲಿ ಡ್ರೈ ಫ್ರೂಟ್ಸ್ ಹಾಕ್ತಿದ್ದೀನಿ. ಇವಾಗ ಇದನ್ನು ಈ ರವಾನ ಹಾಕಿ ಈ ರೀತಿ ನೀಟಾಗಿ ಇದನ್ನು ಸೆಟ್ ಮಾಡ್ಕೊಂಡು ತಗೋಬೇಕು. ತುಂಬ ಸುಲಭವಾಗಿ ಮಾಡ್ಕೋಬೋದು, ತುಂಬಾ ರುಚಿಯಾಗಿರುತ್ತೆ. ಸೊ ಮಿಸ್ ಮಾಡಿದೆ ಒಂದು ಸಲ ಟ್ರೈ ಮಾಡಿ ನೋಡ್ಬೋದು. ಮತ್ತು ಮಕ್ಕಳಿಗೆ ಈ ರೆಸಿಪಿ ತುಂಬಾ ಇಷ್ಟ ಆಗುತ್ತೆ. ಓಕೆ, ನೀಟಾಗಿ ಈ ರೀತಿ ಚಮಚಲಿಂದ ಸ್ಪ್ರೆಡ್ ಮಾಡಬೇಕು. ಓಕೆ ನೋಡಿ, ನೀಟಾಗಿ ಇವಾಗ ನಾನು ಸೆಟ್ ಮಾಡ್ಕೊಂಡಿದ್ದೀನಿ. ಸೆಟ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಮುಚ್ಚಿ ಒಂದು 10-15 ನಿಮಿಷ ಹಾಗೆಯೇ ಬಿಡ್ತಿದ್ದೀನಿ. ಓಕೆ, ಒಂದು 15 ನಿಮಿಷ ಆಗೋ ತನಕ ನಾನು ಹಾಗೆಯೇ ಬಿಟ್ಟಿದ್ದ. ಗಟ್ಟಿಯಾಗುತ್ತೆ ಈ ರೀತಿ ಆಟೋಮೆಟಿಕ್ಕಾಗಿ. ಅದು ಗಟ್ಟಿ ಆದಮೇಲೆ ತಳ ಅಂಟೋದೇ ಇಲ್ಲ, ಸಲೀಸಾಗಿ ಆರಾಮಾಗಿ ನೀವು ತೊಗೋಬೋದು. ಇಲ್ಲಿ ವಾವ್, ನೋಡಿ ಎಷ್ಟು ಸೂಪರಾಗಿ ಬಂದಿದೆ ನೋಡಿ. ತುಂಬಾ ಹೆಲ್ದಿಯಾಗಿರುವಂತಹ ಆರೋಗ್ಯಕರ ಕೇಕ್ ರೆಸಿಪಿ ರೆಡಿಯಾಗಿದೆ. ಸೊ ಕೇಕ್ ತಿನ್ಬೇಕು ಅನಿಸ್ತಿದ್ರೆ ಒಂದು ಸಲ ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ. ಏನು ಸಖತ್ತಾಗಿದೆ ನೋಡಿ. ಜಸ್ಟ್ 3 ಸಾಮಗ್ರಿ ಬಳಸ್ಕೊಂಡು ಮಾಡಿದಂತಹ ಕೇಕ್ ರೆಸಿಪಿ ರೆಡಿಯಾಗಿದೆ. ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು. ತುಂಬಾ ಹೆಲ್ದಿಯಾಗಿರುತ್ತೆ, ತುಂಬಾ ರುಚಿಯಾಗಿರುತ್ತೆ. ಓಕೆ, ಈ ಸಿಂಪಲ್ ರವೆ ಕೇಕ್ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಆಗಿದ್ರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.